ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಏನಿದೆಯಪ್ಪ ಅಂತಂದ್ರೆ ಕಡ್ಲಿಬೇಳೆ ನೋಡ್ರಿ. ಕಡ್ಲಿಬೇಳೆ ನೀರಾಗ ಹಾಕಿದ್ವಿ, ನೆನೆ ಹಾಕಿ ಒಣಗಿ ಹಾಕೋದು ನೋಡ್ರಿ. ಒಣಗಿ ಹಾಕಿ ಕಡ್ಲಿಬೇಳೆ ಹೆಂಗೆ ಮಾಡ್ತೀವಿ ಅನ್ನೋದು ತೋರಿಸ್ತೀವಿ ನೋಡ್ರಿ. ನ್ಯಾಚುರಲ್ ಬೇಳೆ, ಇಂಥ ಬೇಳೆ ಮಾಡ್ಕೊಂಡು ತಿನ್ನೋದ್ರಿಂದ ಯಾವ ರೋಗ ರುಜಿನೂ ಬರಂಗಲ್ಲ ರೀ. ಮನೆಯೊಳಗೆ ನ್ಯಾಚುರಲ್ ಆಗಿರುತ್ತೆ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹೊಸದಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹತ್ತಿ ಮಾಡಿ ಬಾಯಿ ಹತ್ತಿ ಮಾಡು, ಹಿಗ್ಗಿಸ್ದಂಗೆ ಮಾಡು ಪುಟ್ಟಿನ. ಕಂಗೆ ಹಾಕಂದ್ರೆ ಚಲ್ಲಲ್ಲ. ಓಕೆ, ಇವಿಷ್ಟು ತೊಗರಿ ನೆನೆಕಿದ್ವಿ. ಸಾರಿ, ತೊಗರಿ ಅಂತಲೇ ಬರ್ತದೆ. ಕಡ್ಲಿ ನೋಡ್ರಿ, ಕಡ್ಲಿ ಊರಿಂದ ಕಟ್ಟಿದ್ರಲ್ಲ, ನಮ್ಮ ನಾದಿನಿ ಕಟ್ಟಿದ್ಲಿ ಕಡ್ಲಿನ. ಅವು ಬ್ಯಾಳೆ ಮಾಡ್ಬೇಕು ಇವಾಗ. ಅದಕ್ಕೆ ಇವು ಜಾಸ್ತಿ ದಿನ ಇಡೋಕ್ಕಾಗಲ್ಲ ರೀ, ಜಲ್ದಿ ಹುಳ ಆಗಿಬಿಡ್ತಾವೆ ಇದ್ರೊಳಗೆ. ಹೀಗಾಗಿ ಅದಕ್ಕೆ ನೀರು ಹಾಕಿದ್ವಿ. ಅದನ್ನು ತಗೋ, ಆ ಚೀಲ್ದಾನು ಇಷ್ಟು ತೊಗೊಂಡು ಹಾಕಿದಕ್ಕೆ ಹಾಕಿ ತೊಗೊಂಡು ಮೇಲೆ ಎರಡು ಆ ಕಡೆ ಹಿಡ್ಕೊ. ಹಂಗಲ್ಲ, ಈ ಬಾಯಿ ಅದು ಎರಡು ಕೂಡ್ಸಿಡ್ಕೊ. ಇದು ಎರಡು ಕೂಡ್ಸಿಡ್ಕೊ. ಹಾಕಿ ಗಟ್ಟಿ ಹಿಡ್ಕೊ. ಬೆಟ್ಟಿ ಚಲ್ಲಪಿಲೆ ಹಾಕು. ನಮ್ಮ ಅತ್ತಿ ನೀರು ಜಾಣಿಸಿದ್ಲು, ಅವೆಲ್ಲ ನೀರು ಜಾಣಿಸಿ ಅದ್ರಾಗೊಂದು ಇದ್ರಾಗೊಂದು ಹಾಕಿಟ್ಟಿದ್ಲು. ಇರ್ಲಿತ್ತು, ಏನಾಗಲ್ಲ. ಹಾಕು ಅವಿಸ್ ಹಾಕು. ಹಾಕು 6 ಸೇರು ಆಗಿದ್ವು ಅಂತ. ಏಸಾಗಿದ್ವು ಅಂತ? 7 ಏಸಾಗಿದ್ದು? 7 ಸೇರಾ? ಅದ್ರಾಗ ತೆಗೆದಿರಿ ಒಂದಿಷ್ಟು. ನಾಳೆ ಪಂಚಮಿ ಹಬ್ಬಕ್ಕೆ ಬರ್ತಾವಂತೇಳಿ ಒಂದು ಅರ್ಧ ಸೇರ್ನ ತೆಗ್ದಿವಿ. ತಡಿ ಇವನ್ 4 ಕಾಳು ಹಾಕ್ತೀನಿ. ಏಯ್, ಯಾಕೆ ಇದು ಮಾಡ್ತೀನಿ ಹಂಗೆ? ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಡಿ, ವೆಲ್ಕಮ್ ಟು ಮೈ ಚಾನಲ್. ಮ್ಯಾಗ ಹೊಂಟದ ನೋಡ್ರಿ. ಮ್ಯಾಗ ಒಣಕ್ಕೆ ಬರೋಣ. ಏಯ್ ಸಾವ್ಕಾಸ್ ಹೋಗ್ಲಿ ಅಪ್ಪ, ಏನು ಒಮ್ಮೆ ಶಕ್ತಿ ತೋರ್ಸಕ್ಕೆ ಹೋಗ್ಬೇಡ. ಶಕ್ತಿಶಾಲಿ ಭಾಳ ಇದು ನೀನು. ಸಾವ್ಕಾಸ್ ಹೋಗು. ಹಿಂಗೆ ಮಾಡಿ ಏನ್ರಿ ಮಾಡ್ಕೊಂಡು ಕೂತ್ರಿ ಇಂದ್ರಗಡೆ. ಯವ್ವ ಅಂದ್ರೆ ಬರಲ್ಲ, ಯಪ್ಪ ಅಂದ್ರೆ ಬರಲ್ಲ. ಊನಾದ್ರೆ ನೋಡಿ, ಎಲ್ಲ ಕಟ್ ಮಾಡಿದ್ದೆ ನಾನು. ತುಂಬ ದೊಡ್ಡದಿತ್ತು ಗಿಡ, ಎಲ್ಲ ಕಟ್ ಮಾಡಿದ್ದೆ. ಮತ್ತೆ ಚಿಗುತೈತೆ ನೋಡ್ರಿ. ಇವಾಗ ಮಳೆಗಾಲಕ್ಕೆ ಕಟ್ ಮಾಡಿಬಿಡ್ಬೇಕು. ಎಷ್ಟು ಕಟ್ ಮಾಡ್ತೀವಿ ಅಂದ್ರೆ ಅಷ್ಟು ಚಿಗುತ್ತದ. ಫುಲ್ಲು ಎಷ್ಟು ಹತ್ರ, ಇಲ್ಲಿವರೆಗೆ ಹತ್ರ ಬಂದುಬಿಟ್ಟಿತ್ತು. ಎಲ್ಲ ಕಟ್ ಮಾಡಿದ್ದೀನಿ ನೋಡ್ರಿ. ಕಾಯಿ ಒಡೆದದ್ದು ಎಲ್ಲ ಹಿಂಗೆ ಕೆಟ್ಟಾಗಿಬಿಟ್ಟ ಮಳೆಗೆ. ಅವನು ವೇಸ್ಟ್ ಆಗಲ್ಲ. ನಮ್ಮ ಕಡೆ ಅವನು ತೊಗೊಳಕ್ಕೆ ಬರ್ತಾರೆ. ಕೆಟ್ಟ ಕೊಬ್ಬರಿ ಐತೆ ಅಮ್ಮ, ಅದು ವೇಸ್ಟ್ ಆಗಂಗಿಲ್ಲ. ಅಷ್ಟೇ ಇಟ್ರಾಯ್ತು. ಅವ್ರು ಬಂದವರಿಗೆ ಅದು ಕಟ್ಟಿಗೆ ತೆಳಗೆ ತೊಗೊಂಡಿಯಪ್ಪ, ಒಲೆಗೆ ಹಚ್ಚಕ್ಕೆ ಬರ್ತದೆ. ತೆಳಗೆ ತೊಗೊಂಡಿ ಕಟ್ಟಿಗೆ ಹೊಂದಿಸಿಡ್ಬೇಕು. ಎಲ್ಲ ಅಲ್ಲಿದಲ್ಲೇ ಒಗ್ದೀವಿ. ಅವು ಒಂದಿನ ಹೊಂದಿಸಿಡ್ಬೇಕು ಸಂಜೆ ಮುಂದೆ. ಬರ್ರಿ, ಇವು ಒಣಕಮ್ಮಿ ಈಗ ಇಲ್ಲಿ ಹಾಕ್ತೀವಿ. ಹಂಗ್ಯಾಕ ತೆಳ್ಳಗೆ ಒಂದಕ್ಕೊಂದು ಹತ್ತಲಾರ್ದಂಗೆ ಒಣಾಕ್ಬೇಕು. ಕಾಳು ಒಂದಕ್ಕೊಂದು ಕಾಳು ಹತ್ತಲಾರ್ದಂಗೆ ಒಣಗ್ಬೇಕು. ಯಾಕಂದ್ರೆ ಇವಾಗ ಮಾಡ ಮಳೆ ಇದೆ, ಅದನ್ನು ತೆಳ್ಳಗೆ ಒಣಕ್ಬೇಕು. ಇಷ್ಟು ದಿನ ತೊಗರಿ ಬೇಳೆ ಮಾಡೋದು ನೋಡಿರಿ ಸ್ನೇಹಿತರೆ. ಇವಾಗ ಕಡ್ಲಿ ಬೇಳೆ ಮಾಡೋದು ನೋಡಿ. ಹಿಂಗೆ ನೋಡ್ರಿ, ಹೊಲ ಇತ್ತು ಅಂದ್ರೆ ಏನಾದರೂ ಬೆಳ್ಕೊಬೋದು. ಕೊಂಡ ಅವಶ್ಯಕತೆನೇ ಇಲ್ಲ. ನ್ಯಾಚುರಲಾಗಿ ಆರೋಗ್ಯವಾಗಿ ಚಂದ ಬೆಳ್ಕೊಂಡು ತಿನ್ಬೋದು. ಸುಡುಗಾಡ 108 ಪೌಡ್ರ್ ಅದೇನೋ ಹೇಳ್ತಾರಪ್ಪ, ನಮ್ಮ ಸೈಡೆಲ್ಲ ಹೇಳ್ತಿರ್ತಾರೆ. ದನದ್ದು ಎಲ್ಬಿನ ಪೌಡ್ರ್ ಹಾಕಿ, ಹೌದು ಅದು ಏನೋ ಹೇಳ್ತಾರಲ್ಲ, ಪಾಲಿಷ್ ಮಾಡ್ತಾರಂತೆ. ಪಾಲಿಷ್ ಮಾಡ್ಬೇಕಾದ್ರೆ ದನದ್ದು ಎಲ್ಬಿನ ಪೌಡ್ರ್ ಅಂತ ಹೇಳ್ತಾರಪ್ಪ. ನಮಗಂತೂ ಅಷ್ಟು ಗೊತ್ತಿಲ್ಲ, ಏನೋ ಹೇಳೋದೇ ಅಷ್ಟು ಕೇಳೀವಿ. ಅಂಥದ್ದೆಲ್ಲ ಸುಡುಗಾಡು ತಿನ್ನೋದಕ್ಕಿಂತ ಈ ಥರ ಮನೆಯೊಳಗೆ ನ್ಯಾಚುರಲಾಗಿ ಮಾಡಿ ತಿನ್ನೋದು ಎಷ್ಟು ಉತ್ತಮ ಅಲ್ಲ. ನುಸಿ ಸಾಯ್ತಾವಂತ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ. ನುಸಿ ಸಾಯ್ತಾವಂತದಕ್ಕೆ. ಅದಕ್ಕೆ ಸಾಯ್ತು ಅದು ಇದ್ರ ಪೌಡ್ರಕ್ಕೆ ಮತ್ತು ಪಾಲಿಷ್ ಮಾಡ್ತಾರೆ. ಬ್ಯಾಳೆ ಪಾಲಿಷ್. ನಾವು ಪಾಲಿಷ್ ಇಲ್ಲದೆ ಇದ್ರೂ ಪರವಾಗಿಲ್ಲ. ಇದೇ ನ್ಯಾಚುರಲ್ ಆಗಿ ತಿಂದು ಶಕ್ತಿಯುತವಾಗಿ ಆರೋಗ್ಯವಾಗಿರೋದು ಒಳ್ಳೆಯದು ನನ್ನ ಪ್ರಕಾರ. ಬಿಸಿಲು ಬಿದ್ದೈತಿ. ಹಿಂಗೆ ಹೊತ್ತು ಮಲಗೋತನ ಬಿಸಿಲು ಬಿದ್ದು ರಾತ್ರಿ ಮಳೆ ಕೊಟ್ಟರೆ ನಡಿತೈತಿ. ಹಗಲನ್ನು ಕೊಡಬೇಕು.
ಬರಬಾರ್ದು ಮಳೆ. ಹಗಲಿ ಬಂದ್ರೆ ಹೊಲ್ದಲ್ಲಿ ಕೆಲಸ ಕಟ್ ಮಾಡ್ತದೆ, ರಾತ್ರಿ ಬಂದ್ರೆ ಗೊತ್ತಾಗಲ್ಲ. ಹಗಲು ಬಂದು ಬೀಗಲ್ಲ ಅಂತ, ರಾತ್ರಿ ಬಂದು ಮಳೆ ಅಲ್ಲ ಅಂತ. ಹಗಲು ಬಂದು ಬೀಗ ಮಧ್ಯಾಹ್ನದಾಗ ಬಂದು ಮಧ್ಯಾಹ್ನದಾಗೆ ಹೋಗಿಬಿಡ್ತಾನೆ. ರಾತ್ರಿ ಬಂದು ಮಳೆ ಗೊತ್ತೇ ಆಗಿರಲ್ಲ, ಎಲ್ಲರೂ ಮಕ್ಕೊಂಡಿರ್ತಾರೆ, ಮಳೆ ಬಂದದ್ದು ಗೊತ್ತೇ ಆಗಿರಲ್ಲ. ಹಂಗೆ ಮುಂಜಾನೆ ಹೇಳಿದ್ರಾಗ ಜಳ 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 ಆಗಿರ್ತೈತಿ, ಎಲ್ಲ ನೀರು ನಿಂತಿರ್ತಾವ. ಅಯ್ಯ ಮಳೆ ಬಂದೈತಿ ಅಂತೀವಿ. ರಾತ್ರಿ ಮಳೆ ಬಂದಿತ್ತಂದ್ರೆ ಮಳೆ ಬಂತು, ಯಾವಾಗ ಬಂತು ಅಂತೇಳಿ. ಮಧ್ಯಾಹ್ನದ ಬಂದು ಬೀಗ ಮಧ್ಯಾಹ್ನದ ಬಂದು ಮಧ್ಯಾಹ್ನಕ್ಕೆ ಹೋಗ್ಬಿಡ್ತಾನೆ. ಅಯ್ಯ ಬಂದಿದ್ ನಾ ಬೀಗ ನೋಡಿ ಅನ್ನಂಗ. ಹಾಗೆ ಬಂದು ಬೀಗಲ್ಲ, ರಾತ್ರಿ ಬಂದು ಮಳಿ ಅಲ್ಲ ಅಂತಾರೆ. ಹಿರಿಯರು ಏನು ಶಾಸ್ತ್ರ ಮಾಡ್ಯಾರ, ಏನು ಮಾತುಗಳು ಹೇಳ್ಯಾರ, ಅವು ಸುಳ್ಳಲ್ಲ ನೋಡ್ರಿ, 100ಕ್ಕೆ 100 ಸತ್ಯ. ಹೌದು, ಅದೊಂದು ವಿಡಿಯೋ ತೊಗೋಬೇಕು ನೋಡ್ರಿ. ಆಯಿ ಬಾಯ್ ಅಂತ ಮಾತು ಕೇಳೋದು ಸರಸ್ವತಿ ಬಾಯ್. ಏನು ಹೇಳ್ತಾರ ಅದು ವಿಡಿಯೋ ಮಾಡ್ಬೇಕಂದೆ. ಸುಮ್ಮ ಎದ್ರದಾರೆ ಪದ ಅದು, ಪದ ಆಡ್ಸೋದು ಅದು. ನೋಡ್ರಿ ಒಂದು ಬಕೆಟ್ ಎಷ್ಟು ಅದು ನೋಡ್ರಿ. ಅದ ಓದಂಗೆ ಆಗೈತಿ ನೋಡ್ರಿ ಮೀ. ಓ ಸ್ವಲ್ಪ ಆ ಕಡೆ ಸ್ವಲ್ಪ ಗ್ಯಾಪ್ ಅದ. ಓ ಐತಿ ಸದ್ದ. ಓ ಅನ್ನಂಗೆ ಹಾಕ್ಬೇಕು. ಇವಾಗ ನೋಡು ಒಂದು ಡಿಸೈನ್ ಮಾಡ್ತೀವಿ. ದಿಲ್ಲು ಹಾರ್ಟ್ ಕಿವಿ ಕಿವಿ ನಾಯಿ ಕಿವಿ ಆದಂಗೆ. ಕಿವಿ ಆದಂಗೆ ಯಾಕಾಗುತ್ತದೆ? ಫೋಟೋ ತೆಗಿಲ್ಲೊಂದು. ನೋಡಿ ಆ ಕಡೆ ಸ್ವಲ್ಪ ಬಾ ಮ್ಯಾಕ್ ಆಗ್ಯದ. ತೆಗಿಲಿ. ಓಕೆ ಸ್ನೇಹಿತರೆ, ಇವಾಗ ನಮ್ಮ ಅತ್ತಿ ಕಡ್ಲಿ ಬೇಳೆ ಹೊಡ್ಯಾಕತ್ತಾಳ ನೋಡ್ರಿ. ಕಡ್ಲಿ ಒಣಾಕದು ನೀರ ಹಾಕೋದು ತೋರಿಸಿತ್ತಲ್ಲ, ಒಣಗ್ಯಾವ ಈಗ ಮನ್ಯಾಗನೆ ಹೊಡ್ಯಾಕತ್ತಾರ ನೋಡ್ರಿ. ಸ್ವಲ್ಪ ಅದಾವ, ಗಿಣಿಗೆ ಹೋಗಿ ಹಾಕ್ಸ್ಕೊಂಡ್ರ ಸ್ವಲ್ಪ ಅದಾವ, ಇಷ್ಟಕ್ಕಾಗಿ ಎಲ್ಲಿ ಅಂತೇಳಿ ಬಾ ತೋರಿಸ್ಬೇಕು. ನೀರ ಹಾಕಿರ್ಬೇಕು. ಕಡ್ಲಿ ಅನ್ನೋದು ಸ್ವಲ್ಪ ದಪ್ಪಾಗಿರ್ತಾವು ನೋಡ್ರಿ, ದಪ್ಪಾಗಿರ್ತಾವೆ. ಸ್ವಲ್ಪ ನೀರು ಹಾಕಿರ್ಬೇಕು. ಆಯ್ತು, ಒಡೆದಾಯ್ತು. ಹೆಂಗಂದ್ರೆ ಈಗ ನೋಡ್ರಿ, ಒಡೆದದ್ದು ಹೆಂಗದಾವ ಅಂದ್ರೆ ಹಿಂಗದಾವ ನೋಡ್ರಿ, ಹಿಂಗೆ ಬಿದ್ದಿರ್ತಾವೆ.
ಹಿಂಗೆ ಬರ್ತಾವೆ. ಹಿಂಗೆ ಬೇಳೆ ಆತಾವ ನೋಡ್ರಿ. ಮನ್ಯಾಗ ಮಾಡಿದ ಬೇಳೆ ಹಿಂಗೆ ಆತಾವ. ಯಾವ ಪಾಲಿಶ್ ಇರಲ್ಲ, ಏನಿರಲ್ಲ, ಯಾವ ಕೆಮಿಕಲ್ ಹಾಕಿರಂಗಿಲ್ಲ. ನ್ಯಾಚುರಲ್ ಬೇಳೆ ನೋಡ್ರಿ ಇವು. ನೋಡೋಕೆ ಚಂದ ಅನ್ಸಂಗಿಲ್ಲ, ಆದ್ರೆ ಇದು ಆರೋಗ್ಯಕ್ಕೆ ಒಳ್ಳೇದಿರ್ತೈತಿ. ನಾವು ನೋಡೋಕೆ ಚಂದ ತೊಗೊಂಬರ್ತೀವಿ, ಆದ್ರೆ ಅದು ಆರೋಗ್ಯಕ್ಕೆ ಹಾನಿ ಇರ್ತೈತಿ. ಪಾಲಿಶ್ ಬೇಳೆ ಕೆಮಿಕಲ್ಸ್ 108 ಥರ ಕೆಮಿಕಲ್ಸ್ ಹಾಕಿರ್ತಾರೆ ಅದಕ್ಕೆ. ಹಿಂಗೈತಿ ನೋಡ್ರಿ ಬೇಳೆ ಮಾಡೋ ವಿಧಾನ. ತೊಗೊಂಡು ಏನು ಮಾಡ್ತೀವಿ, ತಿಂತೀಯೇನು? ಹಾಗೆ ಕೊಡ್ರಿ ಕಡಲೆ ಅಂತ ತಿಂದಿದ್ದು, ಎಲ್ಲ ತಿಂದಿದ್ದು ಮಾಡಿ ಏನು ಮಾಡ್ತಾವ ಹೊಟ್ಟೆ ಅದು ಕೂಡ ಸುಮ್ಮ ತಿನ್ನೋದೇ 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 ತಿನ್ನೋದೇ. ಕಟ್ ಮಾಡಲಿ. ಹ್ಞೂ ನೋಡ್ರಿ ಏನು ಮಾಡ್ತೀವಿ ಅಂದಾಗ ಇನ್ನು ಯಾವ ಬೀಜ ಹಾಕಿರೋ ಇನ್ನ ಏನು ಹಾಕಿದ್ರು ಮೊಳಿನೇ ಬಂದಿಲ್ಲ. ಹಿಂದಗಡೆ ಹಾಕಿದ್ರೆ ಆಯ್ತು ಅಂತ ಇರ್ತಾನೆ ಅನಿಸ್ತು. ಜೋಳ ಹಾಸನ ಇವು ತೊಗರಿ ಹಾಸನ ಮಾಡಿಂದು ಊಟ ಆಗ್ಯದ ಆಯ್ತು. ಆಗ್ಯದ ಏನು ತಿಂತಕ್ಕಂತ ಕಡ್ಲಿ ಬೇಳೆ ಹಾಕತ್ತಾಳ್ರಿ. ಹೌದ್ರಿ ಬ್ಯಾಳೆ ಬ್ಯಾಳೆ ನೀರ ಹಾಕಿಟ್ಟಿವ್ರಿ ನಾವು. ಅದಕ್ಕೆ ಒಡೆದ ಸುಮ್ಮ ತೊಡ್ಯಾವ ಒಂದು 5 ಸೇರ ಅದಕ್ಕೆ ಇಲ್ಲೇ ಹೊಡೆದೈತವ ಅಟ್ಟಕ್ಕೆ ಹೊಡ್ಕೊಡ್ತೀನಿ. ಬೇಸ್ಮೆಂಟ್ ತಗೋರಿ ಆ ಕಡೆ. ನಿಮ್ದು ಆಗ್ಯದ ಊಟ? ಆಗ್ಯದ ನೋಡಿ ಸ್ನೇಹಿತರೆ, ಅಜ್ಜಿ ಬ್ಯಾಳೆ ಹೊಡಿತಾವ್ರಿ. ಉರಿತು ಇದ್ರಾಗೆ ಒಂದು ಕಾಡೆ ಅಂತ ಸ್ವಲ್ಪ ಉರಿತೀನಿ. ಅವು ಹ್ಯಾಂಗ ಹಾಕ್ತಾರ ನೋಡ್ಬೇಕು. ಉಳ್ಳಾಗಡ್ಡಿ ಅವು ಬೇರೆ ಅವ್ರು ಹ್ಯಾಂಗ ಮಾಡ್ತಾರೆ. ಅವು ಅವರು ನೆನೆ ಇಟ್ಟಿರ್ತಾರೆ, ನೆನೆ ಒಣಗಿಸೇ ಮಾಡ್ತಾರೆ. ಉಪ್ಪು ಹಚ್ಚರ್ಬಾರ್ದು. ಹುರಿಯೋದವು ಹುಸಿರ್ನಾಗ ಹಾಕ್ತಾರ. ಹುಸಿರ್ನಾಗ ಅದ್ರಾಗ ಹಾಕಿ ಹಿಂಗೆ ಹಂಚಿನಾಗ ಹುರಿಯೋದವು. ಅವು ಸುತ್ತಿರ್ತಾರೆ ಹುಸಿರ. ಅದು ಕೂಡ ಅಯ್ಯವ್ವ ಒಮ್ಮೆ ನೋಡ್ರಿ ಕ್ಯಾಮ್ರಾ ಬಲ್ಲಿ ಕೂತದ ಹಿಂದ. ಇಸದ್ ನೋಡ್ರಿ ಕ್ಯಾಮ್ರಾಕ್ ಬಂದು ಕೊಡ್ತದ ನೋಡ್ರಿ. ನೋಡ ಆಫ್ ಮಾಡಲಿ. ಓಕೆ ಸ್ನೇಹಿತರೆ, ನೋಡಿ ಕಡಲೆಬೇಳೆ ಯಾಕೋ ವಿಡಿಯೋದಲ್ಲಿ ಬ್ಲರ್ರಾಗಿ ಬರಾಕತ್ತೈತಿ, ಗೊತ್ತಾಗ್ತಾ ಇಲ್ಲ. ಓಕೆ ಇವಾಗ ಕ್ಲಿಯರ್ ಆಯ್ತು ನೋಡಿ. ಕ್ಯಾಮ್ರಾಕ್ಕೆ ಏನೋ ಕೂತಿತ್ತೇನೋ ಗೊತ್ತಿಲ್ಲ. ಓಕೆ ನೋಡಿ ಬೇಳೆಗೆ ಇಷ್ಟಕ್ಕೊಂದು ಬೇಳೆಗ್ಯಾವ ಬ್ಯಾಳೆ ಒಡೆದೋಣ ಮತ್ತೆ ಕುಂತ್ಕೊಂಡಿದ್ಲೆ ಗಿರಣಿಗೆ. ಅವರು ಇವಾಗ ಎಲ್ಲ ಸುಗ್ಗಿ ದಿನ ಅಲ್ಲ, ಹೀಗಾಗಿ ಇದಕ್ಕೆ ಹೊಂಟ್ರು ಅವರು ಹೊಲಕ್ಕೆ. ಹೀಗಾಗಿ ಹೊಲದ ಭಾಳ ಇದೈತಿ, ಕೆಲ್ಸಕ್ಕೆ ಹೊಂಟ್ರಲ್ಲ ಹೊಲದ. ಇದಕ್ಕಾಗಿ ಗಿರಣಿ ಚಾಲು ಇಲ್ಲ. ಹೀಗಾಗಿ ಆತಿನ ಏನವ ತೊಡ್ಯಾವ ನಾವು ಹೊಡಿತೀನಿ ಬಿಡು ಅಂತ ಹೊಡೆದ್ರೆ 5 ಸೇರು ಬ್ಯಾಳೆ ಅದಾವೆ ನೋಡಿರಿ. 7 ಸೇರು ಕಡ್ಲಿಗೆ 5 ಸೇರು ಬ್ಯಾಳೆ ಆಗ್ಯಾವ. ಇಷ್ಟ ಆಗ್ಯಾವ ನೋಡಿರಿ. ಅದನ್ನ ಏನೈತಿ ನಾವು ಚೀಲ್ದಾಗ ನೋಡಿರಿ ಹಿಂಗೆ ಚೀಲ್ದೊಳಗೆ ಹಾಕಿ ಕಟ್ಟಿ ಇಟ್ಬಿಡ್ತೀನಿ. ಕರೆಂಟ್ ಹೋಗೈತಿ ಸ್ನೇಹಿತರೆ ನೋಡಿ. ಕತ್ತಲು ಅದಕ್ಕೆ ಪವರ್ ಬ್ಯಾಂಕ್ ಐತಲ್ಲ, ಪವರ್ ಬ್ಯಾಂಕ್ನೊಳಗೆ ಚಾರ್ಜಿಗೆ ಹಾಕಿಟ್ಟಿನಿ. ಅದಕ್ಕೆ ಬ್ಯಾಳೆ ತೋರಿಸಿದಾಯ್ತು ಅಂದ್ರೆ ಬ್ಯಾಳೆ ತೋರ್ಸಕತ್ತೀನಿ ನೋಡಿರಿ. ಹಿಂಗಾಗಿ ನೋಡಿರಿ ಬ್ಯಾಳೆ ನ್ಯಾಚುರಲ್ ಬೇಳೆ ನೋಡಿರಿ. ನ್ಯಾಚುರಲ್ ಬೇಳೆ ಯಾವುದೂ ಇದು ಇಲ್ಲ, ಕೆಮಿಕಲ್ ಇಲ್ಲ, ಪಾಲಿಶ್ ಇಲ್ಲ, ಏನೂ ಇಲ್ಲ. ಇದು ರುಚಿ ಜಾಸ್ತಿ ಇರುತ್ತೆ, ಇದಕ್ಕೆ ತಾಕತ್ತು ಜಾಸ್ತಿ ಇರುತ್ತೆ. ನಾವು ಮನೆಯಲ್ಲಿ ಹಿಂಗೆ ಮಾಡಿರೋದ್ರಿಂದ, ನಾವು ಹೊರಗಡೆಯಿಂದ ಸುಡುಗಾಡು ಪೌಡ್ರೆಲ್ಲ ಹಾಕಿ ಪಾಲಿಶ್ ಮಾಡಿ ಕೆಮಿಕಲ್ ಮಿಕ್ಸ್ ಆಗಿಂಥ ಬೇಳೆ ಏನೂ ಇದಿಲ್ಲ ನೋಡಿರಿ. ಬೇಕಾದಂಗೆ ಆರೋಗ್ಯದಿಂದ ಚಂದ ತಿನ್ಬೋದು. ಓಕೆ, ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ಸ್ನೇಹಿತರೆ.